ಲೈಫಲ್ಲಿ ತುಂಬಾ ಕಷ್ಟಪಟ್ಟಿದ್ದ ವ್ಯಕ್ತಿಗೆ ಅಚಾನಕ್ ಆಗಿ ತನ್ನ ತಂದೆಯ ಹಳೆಯ ಬ್ಯಾಂಕ್ ಪಾಸ್ಬುಕ್ ಸಿಗುತ್ತೆ. ಅದಾದ ಕೆಲವೇ ದಿನಗಳಲ್ಲಿ ಆ ವ್ಯಕ್ತಿ ಕೋಟ್ಯಾಧಿಪತಿ ಆಗ್ತಾನೆ. ಕಥೆ ಏನು ಅಂತ ಹೇಳ್ತೀನಿ ಕೇಳಿ. ಹಿನೋಜೋಸಾ ಅಂತ ಆ ವ್ಯಕ್ತಿಯ ಹೆಸರು. ಚಿಲಿ ದೇಶದ ನಿವಾಸಿ. ಒಂದು ದಿನ ಮನೆ ಕ್ಲೀನ್ ಮಾಡ್ತಾ ಇದ್ದಾಗ ಮಣ್ಣು ಹಿಡಿದಿದ್ದ ಒಂದು ಪಾಸ್ಬುಕ್ ಸಿಕ್ಕಿತು. 1960-70 ಸಂದರ್ಭದಲ್ಲಿ ಆತನ ತಂದೆ ಮನೆ ಖರೀದಿಸೋದಕ್ಕೆ ಅಂತ ಬ್ಯಾಂಕ್ ನಲ್ಲಿ ಸುಮಾರು 1.4 ಲಕ್ಷ ರೂಪಾಯಿ ಅಂದ್ರೆ $1,700 ಡೆಪಾಸಿಟ್ ಮಾಡಿದ್ರು. ಬಳಿಕ ಕೆಲವು ದಿನಗಳಲ್ಲೇ ಅವರು ಮೃತಪಟ್ಟಿದ್ರು. ಈ ಹಣದ ವಿಚಾರ ಅವರ ಕುಟುಂಬಸ್ಥರಿಗೆ ಗೊತ್ತಿರಲಿಲ್ಲ. ಆ ಬ್ಯಾಂಕ್ ಕೂಡ ಕ್ಲೋಸ್ ಆಗಿತ್ತು. ಆದ್ರೆ ಪಾಸ್ಬುಕ್ ನಲ್ಲಿ ಸ್ಟೇಟ್ ಗ್ಯಾರಂಟಿಡ್ ಅಂತ ಬರೆದಿರುತ್ತೆ. ಅಂದ್ರೆ ಆ ಹಣಕ್ಕೆ ಸರ್ಕಾರ ಗ್ಯಾರಂಟಿ ಅಂತ. ಅಂತೂ ಇಂತೂ ಈ ವಿಚಾರದಲ್ಲಿ ಕೋರ್ಟು ಕಚೇರಿ ಅಲ್ದಾಡಿದ ಮೇಲೆ ಆತನಿಗೆ ಹಣ ಕೊಡುವಂತೆ ಆದೇಶ ಮಾಡಲಾಗಿದೆ. 1.4 ಲಕ್ಷ ರೂಪಾಯಿಗೆ ಬಡ್ಡಿ ಎಲ್ಲ ಸೇರಿಸಿ ಒಟ್ಟು $1.2 ಮಿಲಿಯನ್ ಅಂದ್ರೆ 10 ಕೋಟಿ ರೂಪಾಯಿಗೂ ಹೆಚ್ಚಿನ ಹಣವನ್ನ ಆತನಿಗೆ ಪಾವತಿಸಲಾಗುತ್ತೆ. ಯಾವುದೋ ಕಾಲದಲ್ಲಿ ತೀರಿ ಹೋಗಿದ್ದ ತಂದೆ ಈ ರೀತಿ ಬಂದು ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ತಿಳಿದಿರಲಿಲ್ಲ ಅಂತ ಹಿನೋಜೋಸಾ ಹೇಳ್ತಾನೆ.